ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಆರಾಮಿದ್ದೀರ ಅಂತ ಅಂದ್ಕೊಂಡಿನಿ. ನಾನು ನಿಮ್ಮ ಪ್ರಮೋದಿನ ಬ್ಲಾಗ್ಸ್ಗೆ ಮತ್ತೆ ಸ್ವಾಗತ. ನೀವು ಅನ್ಕೊಲಿತಿರ್ಬೇಕು ಯಾಕಪ್ಪ ಇವ ಅಷ್ಟು ಸೊಕಾಸು ಮಾತಾಡತ್ತಾನಂತೇಳಿ. ಆ್ಯಕ್ಚುಲಿ ಏನಂದ್ರೆ ಇವಾಗ ಬೇರೆ ಶಿಫ್ಟಿಗೆ ಹೋಗೋರು ಮುಕ್ಕೊಂಡವ್ರಿ ಅವ್ರು. ನಾ ಇವಾಗ ಡ್ಯೂಟ್ಲಿಕ್ಕೆ ನಾ ಬಂದೀನಿ. ಸೊ ಇವಾಗ ನಾ ಊಟಕ್ಕೆ ಕುಂತಿದ್ದೆ. ಆ್ಯಕ್ಚುಲಿ ಒಂದು ತೋರ್ಸೋದು ಬರ್ರಿ. ಇದು ನೋಡತ್ತೀರಿ ಪಲ್ಯ, ಹಾಗಲ್ಗೆ ಪಲ್ಯ ಮಾಡ್ಯಾರ ನಮ್ಮಲ್ಲಿ ಒಂದು. ಹಾಗಲ್ಗೆ ಪಲ್ಯದಾಗ ಬೀಜಗಳು ಹಾಗೆ ಅವ. ಬೀಜ ತೆಗೆದಿಟ್ಟು ತಿನ್ಬೇಕಲ್ಲತ್ತದ ಇಲ್ಲಿ. ಇವ್ರು ಏನು ಅಂದ್ಕೊಂಡು ಬೀಜಗಳು ಇಟ್ಟರೆ ಅನ್ನೋ ಗೊತ್ತಿಲ್ಲ. ಈಗ ನೀವು ಹೊಲಕ್ಕೆ ತೊಗೊಂಡು ಹೋಗ್ಬೇಕು. ನಾ ಅಷ್ಟೇ ಈಗ ಹೊಲಕ್ಕೆ ಹೋಗಿ ನಾಟಕ ನಿಂದಿರ್ಬೇಕು ಅನ್ನಿಸ್ತದೆ, ಅದಕ್ಕೆ ಹಾಕ್ಯಾರವರು. ಈಗ ರಾಯ್ತ ಮಾಡ್ಯಾರ ನಮ್ಮಲ್ಲಿ, ಒಂದು ಚಪಾತಿ ಮಾಡಿದ್ದೇ ಹಾಗಲ್ಗೆ ಪಲ್ಯ. ಅದ್ರಾಗ ಇವರು ಬೀಜಗಳು ಇಟ್ಕೊಟ್ಟಾರಂದ್ರೆ ಜಸ್ಟ್ ಥಿಂಕ್ ಮಾಡ್ರವ್ರು ಏನು ಅಂದ್ಕೊಂಡು ಇಟ್ಟಿರ್ಬೇಕಲ್ಲಿ. ಇವಾಗ ಮನೆಯಾಗಿದ್ದರೆ ಬೇರೆ ಪಲ್ಯ ಸಿಗ್ತಿತ್ತು, ತಿನ್ಬೋದು ಚಂದ. ಇವಾಗ ನಮ್ಮಲ್ಲಿ ಬೇರೆ ಆಪ್ಷನ್ ಇಲ್ಲ, ತಿನ್ನಲೇಬೇಕು ಎನಿ ಕಂಡೀಷನ್. ಯಾಕಂದ್ರೆ ಇದು ನಮ್ಮ ಡಿಪಾರ್ಟ್ಮೆಂಟ್ ಮೆಸ್, ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅವ್ರಲಿಂತ. ಸೊ ಸಿಕ್ಕಿದ ಊಟ ಚಂದ ತಿಂದು ಡ್ಯೂಟಿ ಮಾಡೋದೇ ನಮ್ಮ ಕೆಲಸ ಆಗ್ಯದ ಇಲ್ಲಿ. ಇವಾಗ ಊಟ ಮಾಡ್ತೀನಿ. ಇವಾಗ ಅದೇನಂತಾರೆ ಇದಕ್ಕೆ ರಾಯ್ತಾರೆ ಕೊಟ್ಟರು ನಮ್ಗೆ. ಇವಾಗ ಅದೇ ಸ್ವಲ್ಪ ಕುಡ್ದು ಹೊಟ್ಟೆ ತುಂಬಿಸ್ಕೋದು ಅಷ್ಟೇ ಇವಾಗ ಲಾಸ್ಟ್ ಆಪ್ಷನ್ ಹಂಗೆ. ಸೊ ಸ್ವಲ್ಪ ಊಟ ಮಾಡಿ ಮಕ್ಕೋತೀನಿ. ಮತ್ತು ನಾನು ನಿಮ್ಗೆ ಸಂಜೆ ಕಡೆ ಸಿಗ್ತೀನಂತ್ರಿ ಮತ್ತೆ. ಎಲ್ಲರಿಗೂ ಗುಡ್ ಈವ್ನಿಂಗ್ ರೀ. ಈಗ ಜಸ್ಟ್ ಎದ್ದು ಬಂದೀನಿ. ಇವಾಗ ರೋಲ್ ಕಾಲ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ನಂತರ ಸರಿಯಾಗಿ ಊಟ ಮಾಡಿರಲಿಲ್ಲ, ಅದಕ್ಕೆ ಹೊಸಲ ಅಂತೇಳಿ ಬಾಳೆಹಣ್ಣು ತಿರ್ಲತ್ತೀನಿ. ಈಗ ಬಾಳೆಹಣ್ಣು ತಿಂದ ಮ್ಯಾಗೂ ಹೊಟ್ಟೆ ತುಂಬಿಲ್ಲ ಅಂತಂದ್ರೆ ಏನು ಹೇಳ್ಬೇಕು. ಈಗ ನಂಗೆ ಅನ್ಸೋ ಪ್ರಕಾರ ಇಲ್ಲರಿ, ಇವಾಗ ಹೋಗಿ ತಿನ್ನೋಕೆ ಏನಾರು ತೊಗೊಂಬರ್ಬೇಕು ಫಸ್ಟ್. ಇಲ್ಲಾಂದ್ರೆ ರಾತ್ರಿ ತನಕ ಮತ್ತು 8-8:30 ತನಕ ಅಷ್ಟು ತಾಳ್ಕೋಕ್ಕಾಗಲ್ಲ. ಇವಾಗ ಹೋಗಿ ತಿನ್ಲಾಕೆ ಏನಾರು ತೊಗೊಂಬರಮ್ ನಡ್ರಿ. ಮತ್ತು ಈಗ ಏನಂತಂದ್ರೆ ಆ್ಯಕ್ಚುಲಿ ಅದೊಂದು ಸಣ್ಣ ಬಿಸ್ಮಿ ಮಾರ್ಕೆಟ್ ಅಂತ ಹೇಳಿ ನಮ್ಮ ಗೇಟ್ ಮುಂದೆ ಅದ ಅಲ್ಲಿ. ಸೊ ಇವಾಗ ಪಟ ಹೋಗಿ ಏನಾರ ತಿನ್ನೋಕೆ ತೊಗೊಂಬರಮ್ರಿ. ಅಲ್ಲಿ ಅಳವದ ನಮ್ಮ ಬಿಸ್ಮಿ ಮಾರ್ಕೆಟ್. ಸೊ ಪಟ ಹೋಗಿ ಏನಾರ ಸ್ವಲ್ಪ ತಿನ್ನೋಕೆ ತೊಗೊಮಪ್ಪ, ಸಾಕಾಗ್ಯದ ಹೊಸಲತ್ತು. ಗಾಡಿ ಇಲ್ಲಿ ನೋಡ್ರಿ. ಈಗ ಟ್ರಾಫಿಕ್ ಇದು ಕುಂತಾಪರಿ ಟ್ರಾಫಿಕ್. ಸೊ ನಮ್ಮ ಮಾರ್ಕೆಟ್ನು ಬಂದ್ ಐತ್ರಿ. ಇವಾಗ ಸೀದಾ ಹೋಗಿ ಏನಾರ ತಿನ್ನೋಕೊಂದು ತೊಗೊಮ್ಮ. ಇನ್ನೂ ಈ ಪುಷ್ ಫುಲ್ನಾಗ ಇನ್ನೂ ಕನ್ಫ್ಯೂಷನ್ ಅದ ರೀ ನಮ್ಗೆ. ಯಾಕಂತಂದ್ರೆ ಸ್ವಲ್ಪ ಕನ್ಫ್ಯೂಷನ್. ಪುಷ್ ಮಾಡಬೇಕಾ ಫುಲ್ ಮಾಡಬೇಕಾ, ಅದು ಓದಬೇಕಾಗ್ತದೆ. ಓದಿ 2 ನಿಮಿಷ ವೇಟ್ ಮಾಡ್ಬೇಕು, ಬ್ರೈನ್ ಪ್ರೊಸೆಸಿಂಗ್ ಆಗ್ತಿರ್ತದೆ. ಇಷ್ಟೆಲ್ಲ ತಿನ್ಲಕ್ಕದಾವು, ಏನು ತೊಗೋಬೇಕಂತ ಗೊತ್ತಾಗಲ್ಲ. ಇಲ್ಲಾಂದ್ರೆ ಇಲ್ಲಿ ಕುಡಿಯೋಕೇನೋ ಅದಾವ. ಇಲ್ಲಿ ಕುಡಿಯೋಕೆ ಏನೋ ಒಂದು ಸ್ವಲ್ಪ ಕುಡಿಯೋಕೆ ತೊಗೊಳ್ಳಿ, ಏನು ಬೇಡ. ಕಾಫಿ ಕೊಡಂಬ್ರಿ, ಕಾಫಿ ಆರ್ ಎಲ್ಸ್ ಕೆವಿನ್ಸ್ ಮಿಲ್ಕ್ ಶೇಕ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಾಫಿಗಿನ್ನ ಮಿಲ್ಕ್ ಶೇಕ್ ಇಸ್ ಬೆಟರ್. ಸೊ ಮಿಲ್ಕ್ ಶೇಕೇ ತೊಗೋಲ್ಲ. ಸೊ ನೀವೇನೇ ತೊಗೋಬೇಕಾದ್ರೂ ಒಂದು ಸಲ ಎಕ್ಸ್ಪೈರಿಂಗ್ ಡೇಟ್ ಒಂದು ಸಲ ಚೆಕ್ ಮಾಡಿ ನೋಡ್ಕೋರಿ. ಇದು 17/10/25 ಅದ. ಸೊ ಇಟ್ಸ್ ಬೆಟರ್ ಟು ಡ್ರಿಂಕ್. ನಾವು ಹೊಸರು ತೊಗೊಂಡಿದ್ದು ಒಂದು ಸಲ ಎಕ್ಸ್ಪೈರ್ ಆಗಿದ್ದು. ಸೊ ಅದಕ್ಕೆ ಏನೇ ತೊಗೋಬೇಕಾದ್ರಲ್ಲ ಫಸ್ಟ್ ಎಕ್ಸ್ಪೈರಿಂಗ್ ಡೇಟ್ ಒಂದು ಚೆಕ್ ಮಾಡಿ ತೊಗೋರಿ. ಎನಿ ಟೈಮ್ ಎಕ್ಸ್ಪೈರಿಂಗ್ ಡೇಟ್ ಚೆಕ್ ಮಾಡಿರಿ, ಇಲ್ಲಾಂದ್ರೆ ನಾವು ಎಕ್ಸ್ಪೈರ್ ಆಗೋ ಟೈಮ್ ಬಂದ್ಬಿಡುತ್ತೆ. ಮತ್ತು ಇದೊಂದು ಅಂಕಲ್ ಚಿಪ್ಸ್ ಒಂದವ. ಅಂಕಲ್ ಚಿಪ್ಸ್ ಈ ಚಾಕ್ಲೇಟ್ಸ್ ನಮ್ಮ ಅಕ್ಕ ತರ್ತೀರಿ ನೋಡ್ರಿ ಬೆಂಗಳೂರ್ಲಿಂತದ್ದು. ಇಂಥವು ಚಾಕೋ ಮಿನೀಸ್ ಇನ್ನೋದು ಇಟ್ಟಿರೋದು. ಆರ್ ಎಲ್ಸ್ ಕ್ಯಾನ್ ಬಿ ಟ್ರೈ ಪ್ರಿಂಗಲ್ಸ್ ಒಂದ್ಸಲ ಟ್ರೈ ಮಾಡಿಲ್ಲ. ಪ್ರಿಂಗಲ್ಸ್ ತೊಗೊಳ್ಳಿ. ಇದು ಅಂಕಲ್ ಚಿಪ್ಸ್ ವಾಪಸ್ ಇಟ್ಟು ಪ್ರಿಂಗಲ್ಸ್ ತೊಗೊಂಬ್ರು ಒಂದು. ಇದು ನೋಡ್ರಿ, ಈಗ ಈ ಸಣ್ಣ ಡಬ್ಬಿಗೆ 60 ರೂಪಾಯಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗೂಗಲ್ ಪೇ ವರ್ಕ್ ಆಗ್ತಿರ್ಲಿಲ್ಲ ನಂದು. ನಾ ಎಲ್ಲಿ ಪೇಮೆಂಟ್ ಆಗ್ತದಿಲ್ಲೋ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಫೈನಲಿ ಪೇಮೆಂಟ್ ಆಯ್ತು. ಸ್ವಲ್ಪ ಹೊಟ್ಟೆ ತುಂಬಿಸ್ಕೋಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊಂಬೀಗ. ಅದಕ್ಕೆ ಕರೆಕ್ಟ್ ಹೇಳ್ಬೇಕಂದ್ರೆ ಮನೆಗೆ ಊಟ ಮಾಡಿ ಮನೆಯಿಂದ ಊಟ ಸಿಗಬೇಕು. ಇಲ್ಲ ಅಂತಂದ್ರೆ ಇದ್ದಿದ್ದು ಮೆಸ್ನಾಗೆ ಏನಿರ್ತದೆ ಅದು ಹೊಟ್ಟೆ ತುಂಬ ತಿನ್ಬೇಕು. ಇಲ್ಲಾಂದ್ರೆ ಇದೇ ಪ್ರಾಬ್ಲಮ್. ಗೇಟ್ ಬೇರೆ ಹೊರಗೆ
ಒಂದು ಕೈಲಿ ಲಾಕ್ನೂ ಆಗಲ್ಲ ಗೇಟ್. 60 ರೂಪಾಯಿಗೆ ಬರೋ ಚಿಪ್ಸ್ ಪ್ರಿಂಗಲ್ಸ್ ನೋಡ್ರಿ. ಇಷ್ಟು ಸಣ್ಣ ಡಬ್ಬ್ಯಾಗ ಅದ್ರಾಗ ಮತ್ತೆ ಅರ್ಧ ಕೊಟ್ಟರು ಇವರು. 60 ರೂಪಾಯಿ ಕೊಟ್ಟರೆ ನಾ ಚಲೋ ಚಿಪ್ಸೇ ಬರ್ತಿತ್ತಲ್ಲೋ ಛೇ ನಾವು. ಅದಕ್ಕೆ 60 ರೂಪಾಯಿ ಕೊಟ್ಟಿಟ್ಟು ಸಣ್ಣ ಡಬ್ಬಿ ಅದ್ರಾಗ ಚಿಪ್ಸ್ ಇಷ್ಟು. ಇದಕ್ಕಿಂತ ಬೆಟ್ರೆ ಯಾವುದೋ ಒಂದು ಪ್ಯಾಕೆಟ್ ತೊಗೊಂಡ್ರೆ 60 ರೂಪಾಯಿನಾಗ ಹೊಟ್ಟಿನೇ ತುಂಬ್ತಿತ್ತು 60 ರೂಪಾಯಿ ಚಿಪ್ಸ್ನಾಗ. ಸೊ ಇವಾಗ ನೋಡ್ರಿ ಅಲ್ರಿ, ನೆಕ್ಸ್ಟ್ ಟೈಮ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಹಿಂಗೆ ಲಾಸ್ ಇಂಥವೇ ಆತಾವೆ. ಸೊ ಪ್ರಿಂಗಲ್ಸ್ ಆದರೂ ಕೂಡ ಒಂದು ಬ್ರ್ಯಾಂಡ್ ಅಂತಾರೆ. ಸೊ ಆ್ಯಕ್ಚುಲಿ ಪ್ರಮೋಟ್ ಮಾಡತ್ತಿಲ್ಲ ಹೇಳ್ತೀನಿ ನಿಮಗೆ, ಬಟ್ ಸ್ಟಿಲ್ ಇಟ್ಸ್ ಅ ಲಾಸ್. ನಮ್ಮಂಥ ಬಡವ್ರ ಜನಕ್ಕೆ ಇದು ಲಾಸ್, ತಿರ್ಲಕ್ಕೆ ಹೋಗ್ಬೇಡ್ರಿ. ಇವಾಗಂದ್ರೂ ಚಿಪ್ಸ್ ತಿಂದೀನಿ ರೀ. ಈಗ ಹೇಳ್ಬೇಕಂತಂದ್ರೆ 60 ರೂಪಾಯಿ ಕೊಟ್ಟು ಚಿಪ್ಸಿನ ತೊಗೊಂಡಿನಿ ಈಗ. ಹಾಂ, ಡಬ್ಬಿ ಉಳ್ದದೆ ಈಗ. ಇದೇನಾರ ನಮ್ಮ ಮಮ್ಮಿಗೆ ಗೊತ್ತೈತೆ ಅನ್ಕೋ, ಇಂಥ ಚಲೋ ಡಬ್ಬಿ ಒಕ್ಕಟಿನ ಅಂಥೇಳಿ. ಫಸ್ಟ್ ನಮ್ಮ ಮಮ್ಮಿ ಇರೋದು ಒಂದೇ ಕೆಲಸ, ಹುಚ್ಚಿಗಿಚ್ಚಿದೆ ಅನ್ನಿ ಯಾರು ಚಲೋ ಡಬ್ಬಿ ಒಕ್ಕಡ್ತಾರ, ಇಂಥ ಡಬ್ಬಿ ನಮ್ಮ ಮಮ್ಮಿ ಇಟ್ಕೊಂಡು ಅದ್ರಾಗ ಏನಾರ ಒಂದು ಸಾಮಾನಾಗಿ ಇಡೋರ ಮಮ್ಮಿ ಕಿಚನ್ದಾಗೂ ಅಂತಲ್ಲ, ಒಟ್ಟು ಕೆಲ್ಸಕ್ಕೆ ಬರ್ತದೆ. ಯಾಕಂದ್ರೆ ಇದ್ರ ಕೂಡ ಒಂದು ಕ್ಯಾಪ್ನೂ ಅದ ಇದಕ್ಕೆ. ನಾವು 100% ಗೊತ್ತು, ನನ್ನ ಮಮ್ಮಿ ಹಿಂಗೆ ಹೇಳ್ತಾರೆ ನಂಗೆ. ಈಗ ರೀ ಹಿಂಗೆ ಕ್ಯಾಪ್ ಹಿಂಗೆ ಮುಚ್ಚಿ ಸೊ ಇದು ಲಾಕ್. ಸೊ ಮಮ್ಮಿ ಅಂತಾರ, ಎದಕ್ಕೆ ಕಟ್ಟಿದ್ದಿ, ಬೇಕಾದಿತ್ತು ಡಬ್ಬಿ ಸುಮ್ಮ ಇಟ್ಕೋಬೇಕಿಲ್ಲ, ಎದಕ್ಕೆ ಕಟ್ಟಿದ್ದಿ ಅಂತ ಮಮ್ಮಿ ಕೇಳ್ತಾರೆ ಮತ್ತೆ. ಸೊ ಬೆಟ್ರ ನಮ್ಮ ಮಮ್ಮಿ ಈ ವಿಡಿಯೋ ನೋಡೋದಂದ್ರೆ ಪಕ್ಕ ನೋಡಿ ಬೈತಾರೆ, ನಂಗೆ ಗೊತ್ತದ. ಸೊ ಮಮ್ಮಿ ಈಸ್ ಮಮ್ಮಿ, ಕಾಂಟ್ ಡು ಎನಿಥಿಂಗ್. ಅಕಸ್ಮಾತ್ ನಿಮ್ಗೆ ಏನಾರ ಇದು ವ್ಲಾಗ್ ಇಷ್ಟ ಆಗತ್ತಿತ್ತು ಅಂದ್ರೆ ಪಟ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ. ಹಾಗೆ ನಿಮ್ಮ ಲವ್ ಆ್ಯಂಡ್ ಸಪೋರ್ಟ್ ತೋರಿಸ್ತಾ ಇರ್ರಿ. ಇವಾಗ ಒಂದು ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಸ್ಯಾಟಿಸ್ಫ್ಯಾಕ್ಷನ್. ಒಂದು ಮನುಷ್ಯನಿಗೆ ಊಟ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ನಾನು ಭಾಳ ಮಂದಿಗೆ ನೋಡಿರ್ತೀನಿ ಇಲ್ಲಿ ಡ್ಯೂಟಿನಾಗ ಹೋಗಿರ್ತೀನಿ ರೀ ಹೊರಗೆ. ಎಷ್ಟೋ ಜನ ಬಡವ್ರ ಮಂದಿ ಇರ್ತಾರೆ, ತಿನ್ಲಕ್ಕೆ ಅವ್ರ ಬಲ್ಲಿ ಗತಿ ಇರಲ್ಲ, ಎಲ್ಲೋ ಮುಕ್ಕೊಂಡಿರ್ತಾರೆ, ಏನೋ ಒಂದು ಮಾಡತ್ತಿರ್ತಾರೆ ಕೆಲ್ಸಕ್ಕೆ. ಅಕಸ್ಮಾತ್ ನಿಮ್ಮ ಬಲ್ಲಿ ಮನ್ಯಾಗ ಊಟ ಅದ, ನಿಮ್ಮ ಮಮ್ಮಿ ನಿಮ್ಗೆ ಚಲೋ ಊಟ ಕೊಡ್ಲತ್ತಾರ, ನಿಮ್ಮ ಪಪ್ಪ ನಿಮ್ಗೆ ಕೇಳಿದಷ್ಟು ರೊಕ್ಕ ಕೊಡ್ಲತ್ತಾರ ಅಂತಂದ್ರೆ ನಿಮ್ಮಷ್ಟು ಲಕ್ಕಿನೇ ಯಾರೂ ಇಲ್ಲ. ಯಾಕಂದ್ರೆ ಒಂದು ಸಲ ನೀವು ಮನೆ ಬಿಟ್ಟು ಹೊರಗೆ ಬಂದ್ರಿ, ಅವಾಗ ಗೊತ್ತಾಗ್ತದೆ ನಿಮ್ಗೆ ಲೈಫ್ ಎಷ್ಟು ಕಷ್ಟ ಅದ ಹೊರಗೆ ಅಂಥೇಳಿ. ಯಾಕಂದ್ರೆ ಲೈಫ್ ಈಸ್ ನಾಟ್ ಈಸಿ ಫಾರ್ ಎವ್ರಿ ಒನ್. ಅಕಸ್ಮಾತ್ ನಿಮ್ಮ ಪಪ್ಪ ನಿಮ್ಗೆ ಏನಾರ ಪ್ರೊವೈಡ್ ಮಾಡ್ಲತ್ತಾರ, ನಿಮ್ಮ ಮಮ್ಮಿ ನಿಮ್ಮ ಸಲ ಏನೋ ಪ್ರೊವೈಡ್ ಮಾಡ್ಲತ್ತಾರ ಅಂದ್ರೆ ಒಂದು ಸಲ ದೇವ್ರ ಹತ್ರ ಹೋಗ್ಲಾರ್ದಕ್ಕಿಂತ ಮುಂಚೆ ಹೋಗಿ ನಿಮ್ಮ ಮಮ್ಮಿ ಪಪ್ಪನ ಕಾಲು ಬೀಳ್ರಿ. ಯಾಕಂದ್ರೆ ಅವ್ರಕ್ಕಿಂತ ದೊಡ್ಡ ದೇವರು ದುನಿಯಾದಾಗ ಯಾರೂ ಇಲ್ಲ. ಇನ್ನು ದೇವ್ರ ಮೇಲೆ ನಂಬಿಕೆ ಇರಬೇಕು, ನಂಬ್ತಿನ್ನ. ಆದರೆ ಪಪ್ಪ ಮಮ್ಮಿನ ಮುಂದೆ ಯಾರು ಏನೂ ಇಲ್ಲ. ಫಸ್ಟ್ ಒಳ್ಳೆ ಮಗನಾಗಿ ಒಳ್ಳೆ ಮಗಳಾಗಿ ನೀವು ನಿಮ್ಮ ಪಪ್ಪ ಮಮ್ಮಿ ಸಲಗಿರ್ರಿ. ಅದು ಆದಮೇಲೆ ಲೈಫ್ ನಿಮ್ಗೆ ಗೊತ್ತಲ್ಲ ಸ್ಟಾರ್ಟ್ ಆಗ್ತದೆ. ಯಾಕಂದ್ರೆ ಅವ್ರ ಬ್ಲೆಸ್ಸಿಂಗ್ಸ್ ಇದ್ದ ಅಂತ ಅನ್ಕೋರಿ. ನಿಮ್ಗೆ ನಾ ಹೇಳ್ತೀನಿ, ದುನಿಯಾದಾಗ ಯಾವ ಶಕ್ತಿನೂ ನಿಮಗೆ ಅದು ಬೆಂಡ್ ಮಾಡೋಕ್ಕಾಗಲ್ಲ. ಯಾಕಂತಂದ್ರೆ ತಲೆ ಮೇಲೆ ನಿಮ್ಮ ಪಪ್ಪ ನಿಮ್ಮ ಮಮ್ಮಿ ಇರ್ತಾರೆ ನಿಮಗೆ. ಸೊ ಬಿ ಥ್ಯಾಂಕ್ಫುಲ್ ಫಾರ್ ದ್ಯಾಮ್. ಸೊ ಏನೂ ಇಲ್ಲ, ಹಿಂಗೆ ಆರಾಮಾಗಿರ್ರಿ, ಸ್ಟೇ ಹ್ಯಾಪಿ, ಸ್ಟೇ ಹೆಲ್ದಿ. ಸೊ ನಿಮ್ಗೆ ಏನರ ಈ ವ್ಲಾಗ್ ಇಷ್ಟ ಆಗಿತ್ತಂದ್ರೆ ಪಟ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸಿಗಮ್ರಂತ ಇನ್ನೊಂದು ವ್ಲಾಗ್ನಾಗ.